ಮೈಸೂರು ಏರ್ಪೋರ್ಟ್ನಲ್ಲಿ ವಾತಾವರಣ ಭಾವುಕವಾಗಿತ್ತು. ಶ್ಲೋಕ್ ತನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೊರಡುತ್ತಿದ್ದಾನೆ. ಆರೋಹಿಯ ಕಣ್ಣುಗಳು ತುಂಬಿ ಬಂದಿವೆ. ಮುಖ ಬಾಡಿ ಹೋಗಿದೆ. ಶ್ಲೋಕ್ ಆರೋಹಿಯ ಕೈ ಹಿಡಿದು, ನೋಡು ಆರೋಹಿ, ಈ 2 ವರ್ಷ ನಿನಗೆ ಮಾತ್ರ ಅಲ್ಲ, ನನಗೂ ಕಷ್ಟನೇ. ಆದರೆ ನಮ್ಮ ಭವಿಷ್ಯಕ್ಕಾಗಿ ನಾನು ಹೋಗಲೇಬೇಕು. ದಿನ ನಿನಗೆ ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ನೀನು ಚೆನ್ನಾಗಿ ಓದಿ ಗೋಲ್ಡ್ ಮೆಡಲ್ ಪಡಿಬೇಕು, ಸರಿನಾ? ಆರೋಹಿ, ನೀವು ಇಲ್ಲದೆ ಈ ಕಾಲೇಜ್, ಈ ಮೈಸೂರು ಯಾವುದೂ ಇಷ್ಟ ಆಗಲ್ಲ ಶ್ಲೋಕ್. ಆದರೆ ನೀವು ನನಗಾಗಿ ಮಾಡ್ತಿರೋ ಈ ತ್ಯಾಗಕ್ಕೆ ನಾನು ಬೆಲೆ ಕೊಡ್ತೀನಿ. ಬೇಗ ಬನ್ನಿ. ದೀಪು ಮತ್ತು ರಿಚಾ ಕೂಡ ಶ್ಲೋಕ್ನನ್ನು ಅಪ್ಪಿಕೊಂಡು ಬೀಳ್ಕೊಡುತ್ತಾರೆ. ವಿಮಾನ ಹಾರಿದಾಗ ಆರೋಹಿಯ ಹೃದಯ ಭಾರವಾಗುತ್ತದೆ. ದಿನಗಳು ಉರುಳುತ್ತವೆ. ಆರೋಹಿ, ದೀಪು ಮತ್ತು ರಿಚಾ ಈಗ BSc 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಶ್ಲೋಕ್ ಇಲ್ಲದ ಕಾಲೇಜ್ ಅವರಿಗೆ ಸ್ವಲ್ಪ ಹೊಸತು ಎನಿಸಿದರೂ ಓದಿನ ಕಡೆ ಗಮನ ಕೊಡುತ್ತಿದ್ದಾರೆ. ಇದೇ ಸಮಯದಲ್ಲಿ ಕಾಲೇಜ್ಗೆ MBA ವಿಭಾಗಕ್ಕೆ ಉಲ್ಲಾಸ್ ಎಂಬ ಹೊಸ ಹುಡುಗ ಅಡ್ಮಿಷನ್ ಪಡೆಯುತ್ತಾನೆ. ಉಲ್ಲಾಸ್ ಪಕ್ಕಾ ಬ್ರಿಲಿಯಂಟ್ ಬಾಯ್ ಅಷ್ಟೇ ಅಲ್ಲ, ಶ್ಲೋಕ್ನಂತೆ ಅಹಂಕಾರಿ ಮತ್ತು ಶ್ರೀಮಂತ ಕೂಡ. ಅವನು ಕಾಲೇಜ್ಗೆ ತನ್ನ ಸ್ಪೋರ್ಟ್ಸ್ ಕಾರ್ನಲ್ಲಿ ಎಂಟ್ರಿ ಕೊಟ್ಟಾಗ ಎಲ್ಲರ ಕಣ್ಣು ಅವನ ಮೇಲಿರುತ್ತದೆ. ಕಾಲೇಜಿನ ಲೈಬ್ರರಿ ಮೆಟ್ಟಿಲುಗಳ ಮೇಲೆ ಆರೋಹಿ ಪುಸ್ತಕ ಹಿಡಿದು ಹೋಗುತ್ತಿರುವಾಗ ಉಲ್ಲಾಸ್ ಅವಳನ್ನು ಮೊದಲ ಬಾರಿಗೆ ನೋಡುತ್ತಾನೆ. ಅವಳ ಸರಳತೆ ಮತ್ತು ಆ ಗಾಂಭೀರ್ಯಕ್ಕೆ ಉಲ್ಲಾಸ್ ಮೊದಲ ನೋಟದಲ್ಲೇ ಮನಸೋಲುತ್ತಾನೆ. ಉಲ್ಲಾಸ್ ತನ್ನ ಫ್ರೆಂಡ್ಸ್ ಹತ್ತಿರ, ಯಾರು ಆ ಹುಡುಗಿ? ಈ ಕಾಲೇಜಿನ ರಿಸಲ್ಟ್ ಲಿಸ್ಟ್ಗಿಂತ ಅವಳ ಕಣ್ಣುಗಳೇ ಜಾಸ್ತಿ ಮಾತಾಡ್ತವೆ ಅನಿಸುತ್ತೆ. ಐ ಲೈಕ್ ಹರ್ ಆ್ಯಟಿಟ್ಯೂಡ್. ಅವನಿಗೆ ಇನ್ನೂ ತಿಳಿದಿಲ್ಲ ಅವಳು ಕಾಲೇಜಿನ ಮಾಜಿ ಡಾನ್ ಶ್ಲೋಕ್ನ ಪ್ರೇಯಸಿ ಎಂದು. ಉಲ್ಲಾಸ್ ತನ್ನ ಹಠದಿಂದ ಆರೋಹಿಯನ್ನು ಸೆಳೆಯಲು ಪ್ಲ್ಯಾನ್ ಮಾಡಲಾರಂಭಿಸುತ್ತಾನೆ. ಇತ್ತ ಮೋನಿಕಾ ಅದೇ ಕಾಲೇಜಿನಲ್ಲಿ MSc ಮುಂದುವರಿಸುತ್ತಿದ್ದಾಳೆ. ಶ್ಲೋಕ್ ಇಲ್ಲದಿದ್ದರೂ ಅವಳ ದ್ವೇಷ ಕಮ್ಮಿಯಾಗಲಿಲ್ಲ. ಅವಳಿಗೆ ಉಲ್ಲಾಸ್ ಆರೋಹಿಯ ಮೇಲೆ ಕಣ್ಣು ಹಾಕಿರುವುದು ತಿಳಿಯುತ್ತದೆ. ಮೋನಿಕಾ ಮನಸ್ಸಿನಲ್ಲೇ, ಶ್ಲೋಕ್ ಹೋದ ಮೇಲೆ ಆರೋಹಿ ಒಬ್ಬಳೇ ಆಗಿದ್ದಾಳೆ ಅಂದ್ಕೊಂಡಿದ್ದೆ. ಈಗ ಈ ಉಲ್ಲಾಸ್ ಅವಳ ಹಿಂದೆ ಬಿದ್ದಿದ್ದಾನೆ. ಅವರಿಬ್ಬರ ಮಧ್ಯೆ ನಾನು ಬೆಂಕಿ ಹಚ್ಚಿದ್ರೆ ಅಂತ ಶ್ಲೋಕ್ಗೂ ಆರೋಹಿ ದೂರ ಆಗ್ತಾಳೆ. ಇತ್ತ ಆರೋಹಿ ನೆಮ್ಮದಿಯೂ ಹಾಳಾಗುತ್ತೆ. ಮೋನಿಕಾ ಮೆಲ್ಲಗೆ ಉಲ್ಲಾಸ್ ಹತ್ತಿರ ಸ್ನೇಹ ಬೆಳೆಸಿ ಆರೋಹಿಯ ಬಗ್ಗೆ ತಪ್ಪಾಗಿ ಮಾಹಿತಿ ನೀಡಲು ಶುರು ಮಾಡ್ತಾಳೆ. ಉಲ್ಲಾಸ್ ಆರೋಹಿಯ ಸುತ್ತಮುತ್ತ ಸುಳಿಯುತ್ತಿರುವುದನ್ನು ದೀಪು ಗಮನಿಸುತ್ತಾನೆ. ದೀಪು, ಆರೋಹಿ, ಈ ಉಲ್ಲಾಸ್ ನೋಡಿದರೆ ನನಗೆ ನಮ್ಮ ಹಳೆ ಶ್ಲೋಕ್ ನೆನಪಾಗ್ತಿದ್ದಾನೆ. ಆದರೆ ಇವನು ಸ್ವಲ್ಪ ಡೇಂಜರಸ್ ಅನಿಸುತ್ತೆ, ಹುಷಾರಾಗಿರು. ರಿಚಾ, ಹೌದು, ಇವನು ಶ್ಲೋಕ್ ಥರ ಅಲ್ಲ. ಇವನ ಅಹಂಕಾರದಲ್ಲಿ ಒಂದು ರೀತಿಯ ಹಠಮಾರಿತನ ಇದೆ. ಆರೋಹಿ ಮಾತ್ರ ಶ್ಲೋಕ್ನ ನೆನಪಿನಲ್ಲಿರುತ್ತಾಳೆ. ಉಲ್ಲಾಸ್ ತನ್ನ ಹತ್ತಿರ ಬರಲು ಪ್ರಯತ್ನಿಸಿದಾಗ ಅವಳು ಗಂಭೀರವಾಗಿ ಪ್ರತಿಕ್ರಿಯಿಸುತ್ತಾಳೆ. ಆರೋಹಿ ಲೈಬ್ರರಿಯಿಂದ ಕೆಲವು ಸೈನ್ಸ್ ಜರ್ನಲ್ಗಳನ್ನು ಹಿಡಿದು ವೇಗವಾಗಿ ಕ್ಲಾಸ್ನತ್ತ ಹೊರಟಿದ್ದಾಳೆ. ದಾರಿಯಲ್ಲಿ ಉಲ್ಲಾಸ್ ತನ್ನ ಗ್ಯಾಂಗ್ ಜೊತೆ ಕಾರಿಡಾರ್ ಮಧ್ಯದಲ್ಲೇ ನಿಂತು ಹರಟೆ ಹೊಡೆಯುತ್ತಿದ್ದಾನೆ. ಯಾರೂ ಅವನ ದಾರಿ ಅಡ್ಡಗಟ್ಟುವ ಧೈರ್ಯ ಮಾಡುತ್ತಿಲ್ಲ. ಆದರೆ ಆರೋಹಿ ಮಾತ್ರ ನೇರವಾಗಿ ಅವನ ಎದುರು ಬಂದು ನಿಲ್ಲುತ್ತಾಳೆ. ಆರೋಹಿ, ಎಕ್ಸ್ಕ್ಯೂಸ್ ಮೀ, ದಾರಿ ಬಿಡ್ತೀರಾ? ಕ್ಲಾಸ್ಗೆ ಟೈಮ್ ಆಗ್ತಿದೆ. ಉಲ್ಲಾಸ್ ತನ್ನ ಕೈಯಲ್ಲಿದ್ದ ಕಾರ್ ಕೀಯನ್ನು ತಿರುಗಿಸುತ್ತಾ ಅವಳನ್ನು ಮೇಲಿಂದ ಕೆಳಕ್ಕೆ ದಿಟ್ಟಿಸಿ ನೋಡಿ ಒಂದು ಕುಹಕದ ನಕ್ಕು ನಗುತ್ತಾನೆ. ಉಲ್ಲಾಸ್, ಈ ಕಾಲೇಜ್ನಲ್ಲಿ ನನಗೆ ಯಾರೂ ಸೈಡ್ ಕೊಡೋಕೆ ಕೇಳಿಲ್ಲ. ಬೇಕಿದ್ರೆ ನೀನೇ ಸುತ್ತುಕೊಂಡು ಹೋಗು. ಅಂದಹಾಗೆ ಈ ಕಾಲೇಜಿನ ಬೆಸ್ಟ್ ಮೆರಿಟ್ ಸ್ಟೂಡೆಂಟ್ ಆರೋಹಿ ಅಂದರೆ ನೀನೇ ಅಲ್ವಾ? ಆರೋಹಿ ತಲೆ ಕೆಡಿಸಿಕೊಳ್ಳದೆ ಸೈಡಲ್ಲಿ ಹೋಗಲು ಪ್ರಯತ್ನಿಸುತ್ತಾಳೆ. ಆದರೆ ಉಲ್ಲಾಸ್ ಬೇಕಂತಲೇ ಅವಳ ದಾರಿಗೆ ಅಡ್ಡವಾಗಿ ಕೈ ಇಡುತ್ತಾನೆ. ಆರೋಹಿ ಸಿಟ್ಟಿನಿಂದ ನೋಡಿ, ಉಲ್ಲಾಸ್, ನಿಮ್ಮ ಅಹಂಕಾರ ಮತ್ತು ಆ್ಯಟಿಟ್ಯೂಡ್ ನಿಮ್ಮ ಮನೆಯ ಒಳಗಿರಲಿ. ಇದು ವಿದ್ಯಾಸಂಸ್ಥೆ. ಇಲ್ಲಿ ಬುದ್ಧಿಗೆ ಬೆಲೆ ಹೊರಟು ನಿಮ್ಮ ಬ್ರ್ಯಾಂಡೆಡ್ ಶರ್ಟ್ಗಲ್ಲ. ಉಲ್ಲಾಸ್, ವಾಹ್, ಡೈಲಾಗ್ ಚೆನ್ನಾಗಿದೆ. ನಿನ್ನ ಈ ಸ್ಟ್ರೈಟ್ ಫಾರ್ವರ್ಡ್ ನೇಚರ್ ನನಗೆ ಇಷ್ಟ ಆಯಿತು. ಶ್ಲೋಕ್ ಹೋದ್ಮೇಲೆ ಈ ಕಾಲೇಜು ಖಾಲಿ ಹೊಡಿತಿದೆ ಅಂದ್ಕೊಂಡಿದ್ದೆ. ಆದರೆ ಸಿಂಹ ಹೋದ ಜಾಗಕ್ಕೆ ಚಿರತೆ ಬಂದಿದೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಅನಿಸುತ್ತೆ. ಆರೋಹಿ, ಚಿರತೆಯೋ ಅಥವಾ ಹಲ್ಲಿಯೋ ಅನ್ನೋದು ನನಗೆ ಮುಖ್ಯವಲ್ಲ. ನನಗೆ ದಾರಿ ಬಿಡಿ ಅಷ್ಟೆ. ಉಲ್ಲಾಸ್ ಅವಳ ಕೈಯಲ್ಲಿದ್ದ ಒಂದು ಪುಸ್ತಕವನ್ನು ಕಿತ್ತುಕೊಳ್ಳುತ್ತಾನೆ. ಉಲ್ಲಾಸ್, ನನ್ನ ಹತ್ತಿರ ಕೇಳಿದ್ದನ್ನು ಕೊಡದೆ ಹೋದರೆ ಕಿತ್ತುಕೊಳ್ಳೋ ಅಭ್ಯಾಸ ನನಗಿದೆ. ಇವತ್ತಿನಿಂದ ನಿನ್ನ ಈ ಪುಸ್ತಕದ ಜೊತೆ ನಿನ್ನ ಈ ಫ್ರೆಂಡ್ಶಿಪ್ ಕೂಡ ನನ್ನ ಲಿಸ್ಟ್ ಅಲ್ಲಿ ಇರುತ್ತೆ. ಆರೋಹಿ ಪುಸ್ತಕವನ್ನು ಗಟ್ಟಿಯಾಗಿ ವಾಪಸ್ ಎಳೆದುಕೊಂಡಳು. ನೆನಪಿಡಿ ಉಲ್ಲಾಸ್, ಶ್ಲೋಕ್ ಹೋದ್ಮೇಲೆ ಅವನ ಜಾಗಕ್ಕೆ ಯಾರೂ ಬರೋಕ್ಕೆ ಆಗಲ್ಲ. ಯಾಕಂದರೆ ಅವನ ಜಾಗ ನನ್ನ ಹೃದಯದಲ್ಲಿದೆ.
ನಿಮ್ಮಂಥವ್ರಿಗೆ ನನ್ನ ಗೆಳೆತನ ಇರಲಿ, ಹಾಗೆತನ ಮಾಡೋಕ್ಕೂ ಅರ್ಹತೆ ಇಲ್ಲ. ಅಷ್ಟು ಹೇಳಿ ಆರೋಹಿ ಅವನನ್ನು ಸರಿಸಿ ವೇಗವಾಗಿ ನಡೆದು ಹೋಗುತ್ತಾಳೆ. ಉಲ್ಲಾಸ್ ಮಾತ್ರ ಅವಳ ನಡಿಗೆಯನ್ನೇ ನೋಡಿ ಸಖತ್ ಇಂಪ್ರೆಸ್ ಆಗ್ತಾನೆ. ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದ ಮೋನಿಕಾ ಉಲ್ಲಾಸ್ ಹತ್ತಿರ ಬರುತ್ತಾಳೆ. ಮೋನಿಕಾ, ಉಲ್ಲಾಸ್ ಅವಳ ಜೊತೆ ಮಾತಿನಿಂದ ಗೆಲ್ಲೋದು ಕಷ್ಟ. ಅವಳ ತಲೆಯಲ್ಲಿ ಶ್ಲೋಕ್ ಅನ್ನೋ ಹುಚ್ಚು ಇನ್ನೂ ಇಳಿದಿಲ್ಲ. ನೀನು ಅವಳನ್ನು ಪಡೆಯಬೇಕು ಅಂದರೆ ಮೊದಲು ಶ್ಲೋಕ್ನ ಅವಳ ಕಣ್ಣಲ್ಲಿ ವಿಲನ್ ಮಾಡಬೇಕು. ಉಲ್ಲಾಸ್, ಶ್ಲೋಕ್ ವಿಲನ್ ಆಗೋದು ಬೇಡ ಮೋನಿಕಾ. ಉಲ್ಲಾಸ್ ಒಬ್ಬ ಗ್ರೇಟ್ ಹೀರೋ ಅಂತ ಅವಳಿಗೆ ಗೊತ್ತಾದರೆ ಸಾಕು. ಈ ಚಾಲೆಂಜ್ ನನಗೆ ಇಷ್ಟ ಆಯಿತು. ಆರೋಹಿ ಕ್ಲಾಸ್ಗೆ ಬಂದಾಗ ದೀಪು ಅವಳ ಮುಖ ನೋಡಿಯೇ ಏನೋ ಆಗಿದೆ ಎಂದು ಪತ್ತೆ ಹಚ್ಚುತ್ತಾನೆ. ದೀಪು, ಆರೋಹಿ, ಆ ಉಲ್ಲಾಸ್ ಜೊತೆ ಜಗಳಕ್ಕೆ ಹೋಗಬೇಡ. ಅವನು ಶ್ಲೋಕ್ ಥರ ಅಲ್ಲ. ಅವನಿಗೆ ಸೋಲನ್ನು ಒಪ್ಪಿಕೊಳ್ಳೋ ಅಭ್ಯಾಸವೇ ಇಲ್ಲ. ಏನಾದರೂ ಅನಾಹುತ ಮಾಡ್ತಾನೆ. ಆರೋಹಿ, ನನ್ನ ಶ್ಲೋಕ್ ನನ್ನ ಜೊತೆ ಇರೋ ತನಕ ನಾನು ಯಾರಿಗೂ ಹೆದರಲ್ಲ ದೀಪು. ಕಾಲೇಜಿನ ವಾರ್ಷಿಕ ವಿಜ್ಞಾನ ಮತ್ತು ನಿರ್ವಹಣಾ ಪ್ರದರ್ಶನ ಘೋಷಣೆಯಾಗಿತ್ತು. ಈ ಬಾರಿ BSc ಮತ್ತು MBA ವಿದ್ಯಾರ್ಥಿಗಳು ಜಂಟಿಯಾಗಿ ಅಥವಾ ಸ್ಪರ್ಧಿಗಳಾಗಿ ಭಾಗವಹಿಸಬಹುದು. ಪ್ರೊಫೆಸರ್ ಅನಿರೀಕ್ಷಿತವಾಗಿ ಒಂದು ಸವಾಲು ಹಾಕುತ್ತಾರೆ. ಪ್ರೊಫೆಸರ್, ಈ ಬಾರಿಯ ಬೆಸ್ಟ್ ಇನೋವೇಟಿವ್ ಪ್ರಾಜೆಕ್ಟ್ ಗೆಲ್ಲುವವರಿಗೆ ಯೂನಿವರ್ಸಿಟಿ ಸ್ಟಾರ್ ಅವಾರ್ಡ್ ಸಿಗುತ್ತೆ. ಆರೋಹಿ, ನೀನು BSc ಇಂದ ಲೀಡ್ ಮಾಡು. ಉಲ್ಲಾಸ್, ನೀನು MBA ಇಂದ ಲೀಡ್ ಮಾಡು. ಉಲ್ಲಾಸ್ ಆರೋಹಿಯ ಕಡೆಗೆ ನೋಡಿ ಒಂದು ಕೂಕದ ನಗು ನಗುತ್ತಾನೆ. ಉಲ್ಲಾಸ್, ಪ್ರಾಜೆಕ್ಟ್ ಅಂದರೆ ಬರೀ ಪುಸ್ತಕದ ಜ್ಞಾನವಲ್ಲ ಆರೋಹಿ. ಅದನ್ನು ಹೇಗೆ ಮಾರ್ಕೆಟ್ ಮಾಡಬೇಕು ಅನ್ನೋದು MBA ಅವರಿಗೆ ಚೆನ್ನಾಗಿ ಗೊತ್ತು. ಸೋಲಕ್ಕೆ ರೆಡಿಯಾಗಿರು. ಉಲ್ಲಾಸ್ ತನ್ನ ಶ್ರೀಮಂತಿಕೆಯನ್ನು ಬಳಸಿ ವಿದೇಶದಿಂದ ದೊಡ್ಡ ದೊಡ್ಡ ಮಾಡೆಲ್ಗಳನ್ನು ತರಿಸುತ್ತಾನೆ. ಅವನು ತನ್ನ ಪ್ರಾಜೆಕ್ಟ್ಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೈಟೆಕ್ ಡೆಮೋ ಸಿದ್ಧಪಡಿಸುತ್ತಾನೆ. ಶೋಕಿಯಿಂದಲೇ ಎಲ್ಲರನ್ನ ಸೆಳೆಯುವುದು ಅವನ ಪ್ಲಾನ್. ಇತ್ತ ಆರೋಹಿ, ದೀಪು ಮತ್ತು ರಿಚಾ ಸೇರಿ ಹಳ್ಳಿಯ ರೈತರಿಗೆ ಉಪಯುಕ್ತವಾಗುವಂತಹ ಕಡಿಮೆ ಖರ್ಚಿನ ಸೌರಶಕ್ತಿ ಚಾಲಿತ ಕೃಷಿ ಯಂತ್ರದ ಪ್ರಾಜೆಕ್ಟ್ ಸಿದ್ಧಪಡಿಸುತ್ತಾರೆ. ದೀಪು, ಆರೋಹಿ, ಅವನ ಪ್ರಾಜೆಕ್ಟ್ ನೋಡಿದರೆ ನಾಸಾ ಸೈನ್ಸ್ ಥರ ಇದೆ. ನಮ್ಮ ಈ ಹಳ್ಳಿ ಮಿಷನ್ ಯಾರಿಗೆ ಇಷ್ಟ ಆಗುತ್ತೆ? ಆರೋಹಿ, ಧೈರ್ಯ ಬಿಡಬೇಡ ದೀಪು. ವಿಜ್ಞಾನ ಇರೋದು ಸಾಮಾನ್ಯ ಜನರ ಜೀವನದ ಸುಲಭ ಮಾಡೋಕ್ಕೆ, ಶೋಕಿ ಮಾಡೋಕ್ಕಲ್ಲ. ಎಕ್ಸ್ಪೋ ದಿನ ಉಲ್ಲಾಸ್ನ ಸ್ಟಾಲ್ ತುಂಬ ಜನ ತುಂಬಿರುತ್ತಾರೆ. ಲೇಸರ್ ಲೈಟ್ಸ್, ಡಿಜಿಟಲ್ ಪ್ರೆಸೆಂಟೇಷನ್ ನೋಡಿ ಎಲ್ಲರೂ ಫಿದಾ ಆಗ್ತಾರೆ. ಶ್ಲೋಕ್ ಆರೋಹಿಗೆ ಕಾಲ್ ಮಾಡ್ತಾನೆ. ಶ್ಲೋಕ್, ಆರೋಹಿ, ನನಗೆ ಗೊತ್ತು ನೀನು ಸೋಲಲ್ಲ ಅಂತ. ಆ ಉಲ್ಲಾಸ್ಗೆ ನಿನ್ನ ಪವರ್ ಏನು ಅಂತ ತೋರಿಸ್ಕೊಡು. ಆರೋಹಿ ಉಲ್ಲಾಸ್ ಬಗ್ಗೆ ಶ್ಲೋಕ್ ಬಳಿ ಎಲ್ಲ ಹೇಳಿರುತ್ತಾಳೆ. ಶ್ಲೋಕ್ನ ಮಾತು ಆರೋಹಿಗೆ ಹೊಸ ಆನೆಬಲ ತರುತ್ತದೆ. ಜಡ್ಜಸ್ ಬಂದಾಗ ಉಲ್ಲಾಸ್ ತನ್ನ ಪ್ರಾಜೆಕ್ಟ್ ಬಗ್ಗೆ ಇಂಗ್ಲಿಷ್ನಲ್ಲಿ ಫುಲ್ ಸ್ಟೈಲಿಶ್ ಆಗಿ ವಿವರಿಸುತ್ತಾನೆ. ಆದರೆ ಜಡ್ಜಸ್ ಕೇಳಿದ ಸಾಮಾನ್ಯ ಜನರಿಗೆ ಇದರ ಉಪಯೋಗವೇನು ಅನ್ನೋ ಪ್ರಶ್ನೆಗೆ ಅವನ ಹತ್ತಿರ ಉತ್ತರವಿಲ್ಲ. ಆರೋಹಿ ತನ್ನ ಪ್ರಾಜೆಕ್ಟ್ ವಿವರಿಸಲು ಶುರು ಮಾಡ್ತಾಳೆ. ಅವಳು ತನ್ನ ಪ್ರಾಜೆಕ್ಟ್ ಎಷ್ಟು ಸಿಂಪಲ್ ಮತ್ತು ಉಪಯುಕ್ತ ಅಂತ ತೋರಿಸಿಕೊಡ್ತಾಳೆ. ಆರೋಹಿ, ಉಲ್ಲಾಸ್ ಅವರ ಪ್ರಾಜೆಕ್ಟ್ ಶ್ರೀಮಂತರಿಗೆ ಬೇಕಾಗಬಹುದು, ಆದರೆ ನನ್ನ ಈ ಮಿಷನ್ ಒಬ್ಬ ಹಳ್ಳಿ ರೈತನ ಕಷ್ಟ ಕಮ್ಮಿ ಮಾಡುತ್ತೆ. ಉಲ್ಲಾಸ್ ಇದನ್ನು ನೋಡಿದ್ದಂಗಾಗುತ್ತಾನೆ. ಅವನಿಗೆ ತನ್ನ ಹಣಕ್ಕಿಂತ ಆರೋಹಿಯ ಆಲೋಚನೆ ದೊಡ್ಡದು ಎಂದು ಅರಿವಾಗುತ್ತದೆ. ಆದರೆ ಅವನ ಅಹಂಕಾರ ಸುಮ್ಮನಿರಲು ಬಿಡುವುದಿಲ್ಲ. ಅವನು ಮೆಲ್ಲಗೆ ಆರೋಹಿಯ ಪ್ರಾಜೆಕ್ಟ್ನ ಸ್ವಿಚ್ ಒಂದನ್ನು ಕಿತ್ತು ಹಾಕಲು ಪ್ರಯತ್ನಿಸುತ್ತಾನೆ. ಆರೋಹಿ ಪ್ರೆಸೆಂಟೇಷನ್ ಮಾಡುವಾಗ ಮೆಷಿನ್ ನಿಂತು ಹೋಗುತ್ತದೆ. ಉಲ್ಲಾಸ್ ಒಳಗೊಳಗೆ ನಗುತ್ತಿರುತ್ತಾನೆ. ಅಷ್ಟರಲ್ಲಿ ಅನಿರೀಕ್ಷಿತವಾಗಿ ಆರೋಹಿ ತನ್ನ ಕೂದಲಿನ ಪಿನ್ ಬಳಸಿ ಮೆಷಿನನ್ನು ರಿಪೇರಿ ಮಾಡಿ ಮತ್ತೆ ಚಾಲನೆ ಮಾಡುತ್ತಾಳೆ. ಇದನ್ನು ನೋಡಿ ಜಡ್ಜಸ್ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ. ರಿಸಲ್ಟ್, ಆರೋಹಿಗೆ ಪ್ರಥಮ ಸ್ಥಾನ ಸಿಗುತ್ತೆ. ಉಲ್ಲಾಸ್ ಸೋಲಿನಿಂದ ಕೆಂಡವಾಗುತ್ತಾನೆ. ಇದಕ್ಕೆ ಬೆಲೆ ತರಬೇಕಾಗುತ್ತೆ ಆರೋಹಿ ಎಂದು ಅವಳ ಹತ್ತಿರ ಬರುತ್ತಾನೆ. ಪ್ರಾಜೆಕ್ಟ್ ಎಕ್ಸ್ಪೋ ಮುಗಿದ ತಕ್ಷಣ ಎಲ್ಲರೂ ಉಲ್ಲಾಸ್ ಮತ್ತು ಆರೋಹಿಯ ಚಕಮಕಿಯನ್ನೇ ನೋಡುತ್ತಿದ್ದರು. ಅಷ್ಟರಲ್ಲಿ ಆ ಕಂಠ ಕೇಳಿಸಿತು. ಶ್ಲೋಕ್ ಇನ್ನೂ ಜೀವಂತವಾಗಿದ್ದಾನೆ ಉಲ್ಲಾಸ್. ಎಲ್ಲರೂ ತಿರುಗಿ ನೋಡಿದ್ದಾರೆ. ಸ್ಟೈಲಿಶ್ ಆಗಿ ಸೂಟ್ ಧರಿಸಿ ಕೈಯಲ್ಲಿ ಬ್ಯಾಗ್ ಹಿಡಿದು ಶ್ಲೋಕ್ ನಿಂತಿದ್ದಾನೆ. ಆರೋಹಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಕೈಯಲ್ಲಿದ್ದ ಅವಾರ್ಡ್ ಕೆಳಗೆ ಬೀಳುವಷ್ಟರಲ್ಲಿ ಶ್ಲೋಕ್ ಬಂದು ಅವಳನ್ನು ಹಿಡಿದುಕೊಳ್ಳುತ್ತಾನೆ. ಆರೋಹಿಗಂತೂ ಶ್ಲೋಕ್ನ ದಿಢೀರ್ ಭೇಟಿ 100 ಆನೆ ಬಲ ಸಿಕ್ಕಿದಷ್ಟು ಖುಷಿಯಾಗುತ್ತೆ. ಆರೋಹಿ, ಶ್ಲೋಕ್, ನೀವು ಅಮೆರಿಕದಲ್ಲಿ ಇರಬೇಕಾದವರು, ಇಲ್ಲಿ ಹೇಗೆ? ಶ್ಲೋಕ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಸಾಗರ ದಾಟಿ ಹೋದರೂ ನನ್ನ ಮನಸ್ಸು ಇಲ್ಲೇ ಮೈಸೂರಲ್ಲಿ ನಿನ್ನ ಸುತ್ತ ಸುತ್ತುತ್ತಿತ್ತು ಆರೋಹಿ.
ನಿನ್ನನ್ನು ಬಿಟ್ಟು ಅಲ್ಲಿರೋ ಆ ಐಷಾರಾಮಿ ಜೀವನ ನನಗೆ ಬೇಡ ಅನಿಸ್ತು. ಅಪ್ಪ ಅಮ್ಮನ ಹತ್ತಿರ ಮಾತಾಡಿ ಮನವೊಲಿಸಿ ಬಂದಿದ್ದೇನೆ. ಇನ್ಮೇಲೆ ನಾನು MSc ಕೂಡ ಇದೇ ಕಾಲೇಜಿನಲ್ಲಿ ಮಾಡ್ತೀನಿ. ದೀಪು ಮತ್ತು ರಿಚಾ ಓಡಿ ಬಂದು ಶ್ಲೋಕ್ನನ್ನು ಎತ್ತಿ ಮುದ್ದಾಡುತ್ತಾರೆ. ದೀಪು: ಬಾಸ್, ಇವತ್ತು ನಿಜವಾದ ಹಬ್ಬ. ಕಾಲೇಜ್ ಹೀರೋ ಈಸ್ ಬ್ಯಾಕ್. ಇನ್ಮೇಲೆ ಈ ಉಲ್ಲಾಸ್ ಆಟ ನಡೆಯಲ್ಲ. ರಿಚಾ: ನೋಡು ಶ್ಲೋಕ್, ನೀನು ಹೋದಾಗಿನಿಂದ ನಮ್ಮ ಆರೋಹಿ ಮುಖದಲ್ಲಿ ನಗುವೇ ಇರಲಿಲ್ಲ. ಇವತ್ತು ನೋಡು ಹೇಗೆ ಮಿಂಚ್ತಿದ್ದಾಳೆ. ಆರೋಹಿ ಏನು ಮಾತನಾಡದೆ ಎಲ್ಲರ ಮುಂದೆ ಶ್ಲೋಕ್ನನ್ನು ಜೋರಾಗಿ ಅಪ್ಪಿಕೊಳ್ಳುತ್ತಾಳೆ. ಅವಳ ಕಣ್ಣೀರು ಶ್ಲೋಕ್ನ ಶರ್ಟ್ ಒದ್ದೆ ಮಾಡುತ್ತಿತ್ತು. ಅದು ವಿರಹ ಮುಗಿದು ಸಿಕ್ಕಿದ ಮಿಲನದ ಆನಂದ ಬಾಷ್ಪ. ಆರೋಹಿ: ನಾನು ಏನನ್ನೇ ಸಾಧಿಸಬೇಕಿದ್ರೂ ಅದು ನಿಮ್ಮ ಜೊತೆಗಿದ್ದೇ ಸಾಧಿಸ್ತೀನಿ ಶ್ಲೋಕ್. ಇತ್ತ ಉಲ್ಲಾಸ್ ಮತ್ತು ಮೋನಿಕಾ ಇದನ್ನು ನೋಡಿ ಅಕ್ಷರಶಃ ಕೆಂಡವಾಗುತ್ತಿದ್ದರೆ ಇಡೀ ಕಾಲೇಜು ಶ್ಲೋಕ್ ಪರವಾಗಿ ಚಪ್ಪಾಳೆ ತಟ್ಟುತ್ತಿರುವುದು ಉಲ್ಲಾಸ್ಗೆ ಅಪಮಾನವಾದಂತೆ ಅನಿಸುತ್ತಿತ್ತು. ಉಲ್ಲಾಸ್ ಕೈ ಬಿಗಿದು: ಸೋ ದಿಸ್ ಈಸ್ ಶ್ಲೋಕ್. ಇವನ ಬಗ್ಗೆ ಕೇಳಿದ್ದೆ, ಇವತ್ತು ನೋಡಿದೆ. ಪ್ರೀತಿಗಾಗಿ ವಿದೇಶ ಬಿಟ್ಟು ಬಂದಿರೋ ಇವನ ಹುಚ್ಚಾನೋ ಅಥವಾ ಇವನಿಗೆ ತನ್ನ ಕೆರಿಯರ್ ಮೇಲೆ ಪ್ರೀತಿ ಇಲ್ವೋ ಗೊತ್ತಿಲ್ಲ. ಆದರೆ ಆರೋಹಿ ಮಾತ್ರ ಇವನಿಗೆ ದಕ್ಕಬಾರ್ದು. ಮೋನಿಕಾ: ನೋಡಿದ್ಯಾ ಉಲ್ಲಾಸ್, ಈ ಆರೋಹಿ ಎಷ್ಟು ಲಕ್ಕಿ ಅಂತ. ಶ್ಲೋಕ್ನಂತಹ ಹುಡುಗ ಅವಳಿಗಾಗಿ ವಾಪಸ್ ಬಂದಿದ್ದಾನೆ. ಆದರೆ ನಾವು ಸುಮ್ಮನೆ ಬಿಡಬಾರ್ದು. ಇವರಿಬ್ಬರ ಮಧ್ಯೆ ಬಿರುಕು ಮೂಡಿಸೋಕೆ ಈಗ ನಮಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಅದೇ ಸಂಜೆ ಹಳೆ ಗ್ಯಾಂಗ್ ಮತ್ತೆ ಕ್ಯಾಂಟೀನ್ನಲ್ಲಿ ಒಂದಾಗುತ್ತದೆ. ಶ್ಲೋಕ್ ತನ್ನ ವಿದೇಶಿ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರೆ ದೀಪು ಎಂದಿನಂತೆ ಕಾಮಿಡಿ ಮಾಡುತ್ತಿದ್ದಾನೆ. ದೀಪು: ಬಾಸ್, ನೀನು ಹೋದ್ಮೇಲೆ ಇವಳು ಲೈಬ್ರರಿಯಲ್ಲೇ ವಾಸ ಮಾಡ್ತಿದ್ಲು. ಈಗ ನೀನು ಬಂದಿದ್ದೀಯ. ನನಗಂತೂ ಮೈಸೂರು ಮಸಾಲೆ ದೋಸೆ ಪಾರ್ಟಿ ಮಾತ್ರ ಮಿಸ್ ಆಗಬಾರ್ದು. ಶ್ಲೋಕ್: ದೀಪು, ಇವತ್ತು ದೋಸೆ ಅಷ್ಟೇ ಅಲ್ಲ, ಇಡೀ ಹೋಟೆಲ್ ಪಾರ್ಟಿನೇ ನಂದೆ. ಯಾಕಂದರೆ ನಾನು ನನ್ನ ಪ್ರೀತಿ ಹತ್ತಿರ ವಾಪಸ್ ಬಂದಿದ್ದೀನಿ. ಮರುದಿನ ಉಲ್ಲಾಸ್ ಶ್ಲೋಕ್ ಹತ್ತಿರ ಬಂದು ಶೇಕ್ ಹ್ಯಾಂಡ್ ನೀಡಲು ಪ್ರಯತ್ನಿಸುತ್ತಾನೆ. ಉಲ್ಲಾಸ್: ವೆಲ್ಕಮ್ ಬ್ಯಾಕ್ ಶ್ಲೋಕ್. ನಿನ್ನ ಬಗ್ಗೆ ತುಂಬ ಕೇಳಿದ್ದೆ. ಈ ಕಾಲೇಜ್ನಲ್ಲಿ ಇನ್ಮೇಲೆ ನಾವಿಬ್ಬರು ಕಿಂಗ್ಸ್ ಥರ ಇರೋಣ. ಶ್ಲೋಕ್ ಅವನ ಕಣ್ಣಲ್ಲಿ ಕಣ್ಣಿಟ್ಟು: ಕಿಂಗ್ ಒಬ್ಬನೇ ಇರೋದು ಉಲ್ಲಾಸ್. ಈ ಕಾಲೇಜಲ್ಲಿ ಮೊದಲು ನಾನೇ, ಈಗಲೂ ನಾನೇ. ನನ್ನ ಆರೋಹಿ ಕಡೆ ಕಣ್ಣು ಹಾಕೋ ಮುಂಚೆ ಎಚ್ಚರ ಇರಲಿ. ಶ್ಲೋಕ್ನ ಈ ಮಾತು ಉಲ್ಲಾಸ್ನ ಅಹಂಕಾರವನ್ನು ಕೆಣಕುತ್ತದೆ. ಯುದ್ಧ ಈಗ ಅಧಿಕೃತವಾಗಿ ಶುರುವಾಗಿದೆ. ಕಾಲೇಜಿನ ಸ್ಪೋರ್ಟ್ಸ್ ವೀಕ್ ಶುರುವಾಗಿದೆ. ಬ್ಯಾಸ್ಕೆಟ್ಬಾಲ್ ಮೈದಾನದತ್ತ ಸುತ್ತ ಇಡೀ ಕಾಲೇಜು ಜಮಾಯಿಸಿದೆ. ಒಂದು ಕಡೆ ಶ್ಲೋಕ್ ಲೀಡ್ ಮಾಡುತ್ತಿರುವ BSc ಲಯನ್ಸ್ ತಂಡ, ಇನ್ನೊಂದು ಕಡೆ ಉಲ್ಲಾಸ್ ಲೀಡ್ ಮಾಡುತ್ತಿರುವ MBA ಟೈಗರ್ಸ್ ತಂಡ. ಉಲ್ಲಾಸ್ ಬಾಲ್ ತಿರುಗಿಸ್ತಾ: ಶ್ಲೋಕ್, ವಿದೇಶಕ್ಕೆ ಹೋಗಿ ಬಂದ ಮೇಲೆ ನಿನ್ನ ಕೈಗಾಲುಗಳಲ್ಲಿ ಶಕ್ತಿ ಕಮ್ಮಿ ಆಗಿರಬಹುದು. ಇವತ್ತು ಇಡೀ ಕಾಲೇಜು ಮುಂದೆ ನಿನ್ನ ಸೋಲನ್ನು ನಾನು ನೋಡಬೇಕು ಅಂತ ಕಾಯ್ತಿದ್ದೀನಿ. ಶ್ಲೋಕ್: ಗೆಲುವನ್ನು ಕನಸು ಕಾಣೋದು ಸುಲಭ ಉಲ್ಲಾಸ್. ಆದರೆ ಅದನ್ನು ಪಡಿಬೇಕು ಅಂದರೆ ಮೈದಾನದಲ್ಲಿ ಬೆವರು ಸುರಿಸಬೇಕು. ನೋಡೋಣ ಯಾರು ಯಾರನ್ನು ಸೋಲಿಸ್ತಾರೆ ಅಂತ. ಆರೋಹಿ, ದೀಪು ಮತ್ತು ರಿಚಾ ಗ್ಯಾಲರಿಯಲ್ಲಿ ಕುಳಿತು ಶ್ಲೋಕ್ಗೆ ಜೋರಾಗಿ ಚಿಯರ್ ಮಾಡುತ್ತಿದ್ದಾರೆ. ವಿಸ್ಟಲ್ ಸದ್ದು ಕೇಳುತ್ತಿದ್ದಂತೆ ಪಂದ್ಯ ಶುರುವಾಗುತ್ತದೆ. ಶ್ಲೋಕ್ ಹಳೆಯ ಫಾರ್ಮ್ಗೆ ಮರಳಿದ್ದಾನೆ. ಅವನ ವೇಗ ಮತ್ತು ಜಂಪಿಂಗ್ ಸ್ಕಿಲ್ ನೋಡಿ ಉಲ್ಲಾಸ್ ದಂಗಾಗುತ್ತಾನೆ. ಆದರೆ ಉಲ್ಲಾಸ್ ಕೂಡ ಅಷ್ಟೇ ಬಲಿಷ್ಠ ಆಟಗಾರ. ಅವನು ತನ್ನ ಎತ್ತರ ಮತ್ತು ದೈಹಿಕ ಶಕ್ತಿಯನ್ನು ಬಳಸಿ ಶ್ಲೋಕ್ನನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಪಂದ್ಯದ ಮಧ್ಯೆ ಉಲ್ಲಾಸ್ ಬೇಕಂತಲೇ ಶ್ಲೋಕ್ಗೆ ಅಡ್ಡ ಬಂದು ಅವನನ್ನು ಕೆಳಗೆ ಬೀಳಿಸುತ್ತಾನೆ. ಶ್ಲೋಕ್ನ ಮೊಣಕೈಗೆ ಸಣ್ಣ ಪೆಟ್ಟಾಗುತ್ತದೆ. ಆರೋಹಿ ಗಾಬರಿಯಿಂದ ಎದ್ದು ನಿಂತು ಶ್ಲೋಕ್ ಜೋಪಾನ. ಶ್ಲೋಕ್ ಮೇಲೆದ್ದು ಆರೋಹಿಯ ಕಡೆಗೆ ನೋಡಿ ಕಣ್ಣು ಹೊಡೆಯುತ್ತಾನೆ. ಆ ಕ್ಷಣ ಶ್ಲೋಕ್ನ ಶಕ್ತಿ 100 ಪಟ್ಟು ಹೆಚ್ಚಾಗುತ್ತದೆ. ದೀಪು ಬ್ಯಾಸ್ಕೆಟ್ಬಾಲ್ ಮೈದಾನದ ಪಕ್ಕದಲ್ಲೇ ನಿಂತು ವಿಚಿತ್ರವಾಗಿ ಚಿಯರ್ ಮಾಡ್ತಿದ್ದಾನೆ. ದೀಪು: ಬಾಸ್, ಆ ಉಲ್ಲಾಸ್ನ ಬಾಲ್ ಅಷ್ಟೇ ಅಲ್ಲ, ಅವನ ಆ್ಯಟಿಟ್ಯೂಡ್ ಕೂಡ ಬ್ಯಾಸ್ಕೆಟ್ ಒಳಗೆ ಹಾಕ್ಬಿಡು. ರಿಚಾ: ನೋಡಿದ್ದೆ ಶ್ಲೋಕ್ ಬಾಸ್, ಈಗ ಸೂಪರ್ ಮ್ಯಾನ್ ಥರ ಹಾರ್ತಿದ್ದಾರೆ. ಮೋನಿಕಾ ಸ್ಟೇಜ್ ಮೇಲೆ ನಿಂತು ಉಲ್ಲಾಸ್ಗೆ ಸಪೋರ್ಟ್ ಮಾಡುತ್ತಾಳೆ. ಅವಳು ಸ್ಕೋರ್ ಬೋರ್ಡ್ನಲ್ಲಿ ಏನಾದರೂ ಮೋಸ ಮಾಡಲು ಟ್ರೈ ಮಾಡ್ತಾ ಇರ್ತಾಳೆ. ಆದರೆ ರಿಚಾ ಅಲ್ಲಿಗೆ ಹೋಗಿ ಅವಳನ್ನು ತಡೆಯುತ್ತಾಳೆ. ಪಂದ್ಯದ ಕೊನೆಯ 1 ನಿಮಿಷ ಸ್ಕೋರ್ ಸಮನಾಗಿದೆ. ಯಾರಿಗೆ ಒಂದು ಬ್ಯಾಸ್ಕೆಟ್ ಸಿಗುತ್ತೋ ಅವರೇ ವಿನ್ನರ್. ಉಲ್ಲಾಸ್ ಬಾಲ್ ಹಿಡಿದು ಶ್ಲೋಕ್ನನ್ನು ದಾಟಿ ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಶ್ಲೋಕ್ ಚಿರತೆಯಂತೆ ಜಿಗಿತು ಬಾಲ್ ಅನ್ನು ಕಿತ್ತುಕೊಳ್ಳುತ್ತಾನೆ. ಮೈದಾನದ ಕೊನೆಯ ಮೂಲೆಯಿಂದ ಶ್ಲೋಕ್ ಒಂದು ಲಾಂಗ್ ಜಂಪ್ ಮಾಡಿ ಗಾಳಿಯಲ್ಲೇ ತೇಲುತ್ತಾ ಬಾಲ್ ಅನ್ನು ಬ್ಯಾಸ್ಕೆಟ್ ಒಳಗೆ ಹಾಕುತ್ತಾನೆ. ಸ್ಲ್ಯಾಮ್ ಡಂಕ್. ಇಡೀ ಆಡಿಟೋರಿಯಂ ಶ್ಲೋಕ್ನ ಹೆಸರನ್ನು ಕೂಗುತ್ತಾ ಸಂಭ್ರಮಿಸುತ್ತದೆ.
ಆರೋಹಿ ಓಡಿ ಬಂದು ಮೈದಾನದಲ್ಲಿ ಶ್ಲೋಕ್ನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಉಲ್ಲಾಸ್ ಅವಮಾನದಿಂದ ಮೈದಾನ ಬಿಟ್ಟು ಹೊರ ಹೋಗುತ್ತಾನೆ. ಮೋನಿಕಾ ಅವನನ್ನು ಹಿಂಬಾಲಿಸುತ್ತಾಳೆ. ಉಲ್ಲಾಸ್, ಇವತ್ತು ಶ್ಲೋಕ್ ಗೆದ್ದಿರಬಹುದು, ಆದರೆ ಆರೋಹಿಯನ್ನು ಗೆಲ್ಲೋಕೆ ನಾನು ಯಾವ ಹಂತಕ್ಕಾದರೂ ಇಳಿತೀನಿ. ಮೈದಾನದಲ್ಲಿ ಗೆದ್ದವನು ಲೈಫಲ್ಲಿ ಸೋಲ್ಬೇಕು. ಶ್ಲೋಕ್ ಆರೋಹಿ ಹತ್ತಿರ ಬಂದು ಮೆಲ್ಲಗೆ ಹೇಳುತ್ತಾನೆ, ಈ ಗೆಲುವು ಕೇವಲ ನಂದಲ್ಲ ಆರೋಹಿ, ನೀನು ನನಗೆ ಕೊಟ್ಟ ಪ್ರೀತಿಯ ಶಕ್ತಿಯದ್ದು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.